ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈಗ ನಿಂಗೆ ಸಂತೋಷ ಆಯ್ತೇನೋ? ನನಗೆ ದುಃಖ ಆಯ್ತಲ್ಲಪ್ಪ, ಸಾರಿ. ನಾನು ಐ ಆಮ್ ಓಕೆ. ಗಿರಿ, ಆ ವಿಟಲ್ ಒಂಥರ ನನ್ನ ಹತ್ರನೂ ಜಾಸ್ತಿ ದುಡ್ಡಿದ್ದಿದ್ರೆ ಅವ್ರನ್ನ ಒಂದೆರಡು ದಿನ ಚೆನ್ನಾಗಿ ನೋಡ್ಕೋಬೋದಾಗಿತ್ತು. ಆಗ ಅಪ್ಪ ಖುಷಿಯಾಗಿರೋರು. ಭಗವಂತ, ನೀನು ಯಾಕೆ ಹೇಳ್ತಿದ್ಯಾ ಶಿವಪ್ರಸಾದ್? ಏನಾಯ್ತು? ನಾನಾ? ಇಲ್ಲಪ್ಪ, ನಾನೇ ಕಳ್ಳಿ. ನಾನು ನೋಡು ದಡ್ಡ, ನಿನಗೆಲ್ಲ ಗೊತ್ತಾಗುತ್ತೆ. ನಿನ್ನ ಹತ್ರನೇ ಸುಳ್ಳು ಹೇಳ್ತಾ ಇದ್ದೀನಿ. ಸಾರಿ. ಹಾಗಾದ್ರೆ ಸತ್ಯನೇ ಹೇಳ್ಬೋದಲ್ವಾ? ಭಗವಂತ, ನಾನು ತುಂಬಾ ಸಣ್ಣವನಾಗ್ಬಿಟ್ಟೆ ಅಂತ ಅನ್ನಿಸ್ತಾ ಇದೆ. ಅನ್ಯಾಯವಾಗಿ ಅವ್ರನ್ನ ಮನೆಯಿಂದ ಕಳಿಸ್ಬಿಟ್ನ ಅಂತ ಫೀಲ್ ಆಗ್ತಾ ಇದೆ. ಅವ್ರು ಹೋಗ್ಬೇಕಾದ್ರೆ ನಮ್ಮ ಮಕ್ಕಳು ನಮ್ಮನ್ನ ಇಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರೋ ಇಲ್ವೋ ಗೊತ್ತಿಲ್ಲ. ನೀವು ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ ಅಂತ ಹೇಳ್ಬಿಟ್ರು. ಹಾಗಂತೂ ನಂಗೆ ತುಂಬಾ ನೋವಾಯ್ತು. ಅಪ್ಪ ಅವ್ರ ಸ್ನೇಹಿತನ ಕಳಿಸೋವಾಗ ಕಣ್ಣಲ್ಲಿ ನೀರು ಹಾಕೊಂಡು ಕಳಿಸಿದ್ರು. ಅವ್ರು ಹೋದ್ಮೇಲೆ ನಿನಗೆ ಸಂತೋಷ ಆಯ್ತಾ ಮಗನೇ ಅಂದ್ರು. ಹಾಗಂತೂ ನನ್ನ ಕೈ ತಡ್ಕೊಳಕ್ಕೆ ಆಗ್ಲಿಲ್ಲ. ನನಗೆ ನಾನು ತುಂಬಾ ಚೀಪ್ ಆಗ್ಬಿಟ್ಟೆ ಅಂತ ಅನಿಸ್ತಾ ಇದೆ. ಈಗ ನಾನು ಏನ್ ಮಾಡ್ಲಿ ಭಗವಂತ? ಅವ್ರ ಹತ್ರ ಹೋಗಿ ಕ್ಷಮೆ ಕೇಳಿ ಅವ್ರ ಕೈ ಕಾಲು ಹಿಡಿದು ಮತ್ತೆ ನಮ್ಮ ಮನೆಗೆ ಕರ್ಕೊಂಡ್ ಬರಲ್ಲ? ಅವ್ರಿನ್ ಇಲ್ಲಿಗೆ ಬರಲ್ಲ ಶಿವಪ್ರಸಾದ್. ಬರಲ್ವಾ? ಅಯ್ಯೋ, ಹಾಗಿದ್ರೆ ಅವ್ರಿಗೆ ತುಂಬಾ ನೋವಾಗಿರುತ್ತೆ. ನಾನು ತುಂಬಾ ಕೆಟ್ಟವನು ಅನಿಸ್ತಾ ಇದೆ. ನಾನು ಯಾಕಾದ್ರೂ ಹೀಗೆ ಮಾಡಿದ್ನೋ? ಅಲ್ಲ, ಸುಲಭವಾಗಿ ಸುಳ್ಳು ಹೇಳಿ ಅವ್ರನ್ನೇನೋ ಕಳಿಸ್ಬಿಟ್ಟೆ. ಆದ್ರೆ ಈಗ ಸಂಕಟ ಆಗ್ತಾ ಇದೆ. ನಾನು ಏನ್ ಮಾಡ್ಲಿ ಭಗವಂತ? ತಿಂಗಳು ಕೊನೆಯಲ್ಲಿ ಬಂದ್ರೆ ನಾನ್ ತಾನೇ ಹೇಗೆ ಮೇಂಟೈನ್ ಮಾಡಕ್ಕಾಗತ್ತೆ? ನೀನೇ ಹೇಳು. ಶಿವಪ್ರಸಾದ್, ಯಾರಿಗ್ ಮನೆ ಇರುತ್ತೋ ಅಲ್ಲಿಗೆ ಅತಿಥಿಗಳು ಬರ್ತಾರೆ. ಯಾರಿಗ್ ಮನೆ ಇರಲ್ವೋ ಅಲ್ಲಿಗೆ ಯಾರೂ ಬರಲ್ಲ. ಮನೆ ಬಾಡಿಗೆ ಕಟ್ಟಿದೀಯೇನೋ? ಕಟ್ಟಿದ್ದೀನಪ್ಪ. ಮತ್ತ್ಯಾಕೆ ಬಂದಿದ್ದಾನೆ? ಬಾಡಿಗೆ ಜಾಸ್ತಿ ಮಾಡಕ್ ಬಂದಿರ್ಬೇಕು ರೀ. ಸುಮ್ಮನೆ ಇಲ್ದಿರ ನೀನೇ ಐಡಿಯಾ ಕೊಡ್ಬೇಡ. ನಿಮ್ಮ ಗುಸುಗುಸು ಎಲ್ಲ ನನಗೆ ಕೇಳಿಸ್ತಾ ಇದೆ. ನಾನು ಅದು ಯಾವುದಕ್ಕೂ ಬಂದಿಲ್ಲ. ನಾನು ಬಂದಿರೋದು ನೀವೆಲ್ಲ ಮನೆ ಖಾಲಿ ಮಾಡಲಿ ಅಂತ ಹೇಳೋದಕ್ಕೆ ಬಂದೆ. ಸರ್, ಏನು ಹೇಳ್ತಾ ಇದ್ದೀರಾ ಸರ್? ನೋಡು ಶಿವು, ನನಗೆ ಒಳ್ಳೆ ಗಿರಾಕಿ ಸಿಕ್ಕಿದ್ದಾರೆ. ಅದಕ್ಕೆ ಈ ಪ್ರಾಪರ್ಟಿನ ಮಾರ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅದಕ್ಕೆ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ, ಇನ್ನು 2 ತಿಂಗಳು ಟೈಮ್ ಇದೆ. ಅಷ್ಟರೊಳಗಡೆ ನೀವು ಖಾಲಿ ಮಾಡಿಬಿಟ್ರೆ ಭಾರಿ ಒಳ್ಳೇದಾಗುತ್ತೆ. ಸರ್, ಏನು ಸರ್ ಸಡನ್ನಾಗಿ ಹೇಳ್ತಾ ಇದ್ದೀರಾ? ಅಲ್ಲ, ಇದು ನಿಮ್ಮ ಫೈನಲ್ ಡಿಸಿಷನಾ? ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅನ್ನೋಂಗೆ ಇಂಥ ಒಳ್ಳೆ ಆಫರ್ ಬಂದಾಗ ಬಿಡೋಕ್ಕಾಗತ್ತಾ ಶಿವು? ಮಾರೋದಂತೂ ಪಕ್ಕ. ಅಣ್ಣ, 2 ತಿಂಗಳು ಟೈಮ್ ಕೊಟ್ಟಿದ್ದೀರಾ ನಿಜ. ಅಷ್ಟರಲ್ಲಿ ನಮಗೆ ಬೇರೆ ಮನೆ ಸಿಗುತ್ತೆ, ಅದು ನಿಜನೇ.
ಆದರೆ ಈ ಮನೆ ನಮಗೆ ಒಗ್ಗೋಗಿದೆ ಅಣ್ಣ. ಹೌದು ಸರ್, ಅಂಬ್ಲಿನೋ ಗಂಜಿನೋ ಕುಡ್ಕೊಂಡು ನಾವು ಈ ಮನೆಯಲ್ಲಿ ನೆಮ್ಮದಿಯಾಗಿದ್ದೀವಿ. ಈ ಮನೇಲಿ ನಕ್ಕಿದ್ದೀವಿ, ಹತ್ತಿದ್ದೀವಿ, ತುಂಬ ಕನಸುಗಳನ್ನ ಕಟ್ಕೊಂಡಿದ್ದೀವಿ. ಇಂಥ ಮನೆನ ಬಿಟ್ಟು ಹೋಗು ಅಂದರೆ ನಾವು ಎಲ್ಲಿ ಅಂತ ಹೋಗೋದು ಸರ್? ನೋಡು ಶಿವು, ಎಲ್ಲರಿಗೂ ಅವ್ರವ್ರ ಮನೆ ಮೇಲೆ ಒಂದು ಅಟ್ಯಾಚ್ಮೆಂಟ್ ಇದ್ದೇ ಇರುತ್ತೆ. ನನಗೂ ನನ್ನದೇ ಆದಂಥ ಕಮಿಟ್ಮೆಂಟ್ ಇರುತ್ತಲ್ವಾ. ನೀವು ಬೇರೆ ಈ ಮನೆಗೆ ಭಾಳ ಹಚ್ಕೊಂಡ್ಬಿಟ್ಟಿದ್ದೀರಾ. ಏನು ಮಾಡಲಿ? ಓಕೆನಪ್ಪ, ನಿನಗೋಸ್ಕರ ಒಂದು ಎಕ್ಸ್ಟ್ರಾರ್ಡಿನರಿ ಆಫರ್ ಕೊಡ್ತೀನಿ. ಈ ಮನೆನ ವ್ಯಾಪಾರಕ್ಕೆ ನಾನು 60 ಲಕ್ಷ ರೂಪಾಯಿ ಮಾತಾಡಿದ್ದೀನಿ. ನಿನಗೋಸ್ಕರ ಓನ್ಲಿ ಫಾರ್ ಯು 55 ಲಕ್ಷ ರೂಪಾಯಿಗೆ ಕೊಟ್ಬಿಡ್ತೀನಿ. ತಗೊಂಬಿಡು. 55 ಲಕ್ಷನಾ? ಹೌದು ಯಜಮಾನ್ರೆ, ನಿಮಗೋಸ್ಕರ 5 ಲಕ್ಷ ಕಡಿಮೆ ಮಾಡಿದ್ದೀನಿ. ಇದಕ್ಕಿಂತ ಕಡಿಮೆ ನನ್ನ ಕೈನಲ್ಲಿ ಮಾಡೋದಕ್ಕಾಗೋದಿಲ್ಲಪ್ಪ. 2 ತಿಂಗಳು ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನೀವೇ ತಗೊಳ್ಳಿ, ಇಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾ ಇರಿ. 2 months ಬರಲಾ? ಥ್ಯಾಂಕ್ ಯು. ಅಲ್ಲ ಅಲ್ಲ, ಶಿವಪ್ಪ, ಆಫೀಸಿಗೆ ಹೋಗೋದು ತಡ ಏನ್ರಿ? ಹೊರಡಬೇಕು. ಓ, ಅದಕ್ಕೆ ಗಾಡಿ ತಿಕ್ಕಾಕತ್ತೀರೇನು? ಹಾಳಾದ ಮಂಡಿ ನೋವು. ಅಜ್ಜರ, ಅಷ್ಟು ನೋವಿಟ್ಕೊಂಡು ಯಾಕೆ ಅಡ್ಡಾಡ್ತೀರಿ? ಇಲ್ಲೇ ಒಂದು 4 kg ವಾಕಿಂಗ್ ಮಾಡಬಾರ್ದೇನ್ರಿ? ಇಲ್ಲಪ್ಪ, ವಾಕಿಂಗ್ ಜೊತೆ ಮನೆ ಹುಡುಕದಾಗ ಆಗತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ವಾಕಿಂಗ್ ಹೋಗಿದ್ದಪ್ಪ. ಮನೆ ಸಿಕ್ತೇನ್ರಿ? ನಮ್ಗೆ ಅನುಕೂಲ ಆಗಂತ ಮನೆ ಸಿಗ್ಲಿಲ್ಲಪ್ಪ. ಅಜ್ಜರ, ಮೆತ್ತ ಮಾತಾಡೋ. ಇಲ್ಲೇ ಬಾಜುಕ್ ನೋಡ್ಯಾಗ ಒಂದ್ ಮನಿ ಖಾಲಿ ಐತಂತ್ರಿ. ಹಿಂಗ್ ಹೋಗಿ ಲೆಫ್ಟಿಗೆ ತಿರುಕಿದ್ರ ಕಾರ್ನರ್ನಾಗ ಮನಿ ಐತಂತ್ರಿ. ಮನಿ ಬಾಳ ಚಲೋ ಐತ್ರಿ. 2 ಬೆಡ್ರೂಮ್ ಅದಾವ್ರಿ, ಅಟ್ಯಾಚ್ ಬಾತ್ರೂಮ್ ಐತ್ರಿ. ಸಸ್ತಾ ಮಾಲಿಗೆ ಮನಿ ಬರೀ 7,000 ಬಾಡಿಗೆಗೆ ಬರ್ತೈತ್ರಿ. ಆದ್ರ 5ನೇ ಫ್ಲೋರು ಲಿಫ್ಟೇ ಇಲ್ಲಂತ್ರಿ. ಯೋಚನೆ ಮಾಡ್ಬೇಕಪ್ಪ. ಶಿವಪ್ಪನ ಕೇಳಿಸ್ಕೊಂಡ್ರೇನ್ರಿ? ಟೋಕನ್ ಅಡ್ವಾನ್ಸ್ ಕೊಡ್ತೀರೇನ? ಅಮ್ಮ, ನನ್ನ ಹುಡುಕ್ತೆ ಸಿಗ್ಲಿಲ್ಲ. ಬಾಯಿಗೆ ಬಾರಿಸ್ತೀನಿ. ಅಳದ್ ನಿಲ್ಸು ಮೊದ್ಲು. ಸೌಂಡ್ ಬರಬಾರ್ದು. ಹುಡುಕ್ತಾ ಇಲ್ವಾ ಇಲ್ಲಿ? ಸಿಗುತ್ತಾ ಇರೋ? ಯಾಕೆ ಹೊಳ್ತಾ ಇದ್ಯಾ? ಏನಾಯ್ತಿರಿ? ಬರೀ ಹುಡುಕದೇ ಆಗೋಯ್ತಿ ಮನೇಲಿ. ಮಕ್ಳು ಸಾಕ್ಸು, ಗಂಡನ್ ಟೈ, ಮಾವನ್ ಮಾತ್ರೆ, ಬರೀ ಹುಡುಕು 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 ಅಷ್ಟೇ. ಏಯ್, ಇದೇನೋ? ಅಲ್ಲ, ಕರ್ಮ ಬೇರೆ. ಬರ ಕಡೆ. ಇಷ್ಟೆಲ್ಲ ಹುಡುಕಿದ್ರೆ ದೇವ್ರೆ ಸಿಕ್ಬಿಟ್ಟಿರೋನೋ ಏನೋ. ಇಲ್ಲೂ ಸಿಗತ್ತೆ ಕಸ, ಕಡ್ಡಿ, ಜೇಡ ಅಷ್ಟೇ. ಎಲ್ಲ ನನ್ ಕರ್ಮ. ಇದೇನೋ? ಅಲ್ಲಮ್ಮ. ಅದ್ ಎಲ್ಲಿಟ್ಟಿರ್ತೀಯೋ ಏನೋ ಆ ದೇವ್ರಿಗೆ ಗೊತ್ತು. ಸ್ವಂತ ಮನೆ ಅಂತ ಆಗಿದ್ದಿದ್ರೆ ಇದನ್ನೆಲ್ಲ ಇಡೋದಕ್ಕೆ ಅಂತಾನೆ ಒಂದ್ ಜಾಗ ಮಾಡ್ಬೋದಾಗಿತ್ತು. ಆದ್ರೆ ಇದು ಬಾಡಿಗೆ ಮನೆ ಅಲ್ವೇ? ಯಾವತ್ತಾದ್ರೂ ಒಂದಿನ ಇಲ್ಲಿಂದ ಬಿಟ್ಟು ಹೋಗ್ಲೇಬೇಕಲ್ಲ. ಓಹೋ, ಹಗ್ಗ, ಖಾಲಿ ಬಾಕ್ಸು. ನನಗೀಗ ಅರ್ಥ ಆಗ್ತದೆ ರೀ. ಮನೆಗೆ ಬಂದ ಹೊಸರಲ್ಲಿ ಹಗ್ಗ ಎತ್ತಿಡು, ಖಾಲಿ ಬಾಕ್ಸ್ ಎತ್ತಿಡು ಅಂತ ಯಾಕೆ ಹೇಳ್ತಾ ಇದ್ರಿ ಅಂತ. ಈ ಮನೆ ಖಾಲಿ ಮಾಡ್ಬೇಕಾದ್ರೆ ಇರೋ ಐಟಮ್ಸ್ ಎಲ್ಲ ಕಟ್ಟಿ ಬಿಗಿಯಕ್ ಬೇಡವಾ? ಅದಕ್ಕೆ ಈಗ ಬಾಡಿಗೆ ಮನೆ ಎಲ್ಲಿ ಸಿಗುತ್ತೋ, ಅದ್ರ ಓನರ್ ಹೆಂಗಿರ್ತಾನೋ, ಅಕ್ಕಪಕ್ಕದ ಮನೆಯವ್ರು ಹೆಂಗಿರ್ತಾರೋ, ನೀರಿರುತ್ತೋ ಇಲ್ವೋ, ಬಟ್ಟೆ ಒಣಗಾಕಕ್ ಜಾಗ ಇರುತ್ತೋ ಇಲ್ವೋ, ಹಬ್ಬ ಹರಿದಿನ ಅಂತ ಬಂದಾಗ ಪಾತ್ರೆ ಎಲ್ಲ ತೊಳ್ದಿಡಕ್ ಜಾಗ ಇರುತ್ತೋ ಇಲ್ವೋ, ಆ ಭಗವಂತನೇ ಬಲ್ಲ.
ಇದಾ ಹೇಳು. ಇದು ಅಳ್ಬೇಡ, ಸಿಕ್ತು ತಾನೇ ಈಗ ಬುಕ್ಕು. ಹೇಳ್ತೆ ತಾನೆ ಅಳ್ಬೇಡ ಅಂತ. ಮುಚ್ಚು ಬಾಯಿ. ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ, ಎಲ್ಲೋ ಅವ್ರಪ್ಪನ ತರಾನೇ. ನೀವು ಸರಿಗಮಪ್ಪ ಅಲ್ಲಿ ಈ ಕಂಟೆಸ್ಟೆಂಟ್ ನೋಡಿದಿರಾ? ಎಷ್ಟು ಚೆನ್ನಾಗಿ ಹಾಡ್ತಾರಲ್ಲ. ಹೌದು, ತುಂಬಾ ಚೆನ್ನಾಗಿ ಹಾಡ್ತಾಳೆ. ಒಳ್ಳೆ ಪ್ರತಿಭೆ. ಎಷ್ಟನೇ ಮನೇಲಿದ್ರು ಸರ ಆಗುವಾಗ ಹಾಡ್ತಾಳೆ. ಸಂಗೀತ ಕಲ್ತಿರೋರಿಗೆ ಕಡೆ ಪಕ್ಷ ಹಾಡೋಕ್ಕಾದ್ರೂ ಮನೆಗಳಿರುತ್ತೆ. ಆದರೆ ನನಗೆ ಸ್ವಂತ ಮನೆ ಇರಲಿ, ಇರೋ ಬಾಡಿಗೆ ಮನೇಲೇ ನೆಲೆ ನಿಲ್ಲಕ್ಕಾಗ್ತಾ ಇಲ್ಲ. ಬಾಬುಗಳೇ, ಗೃಹ ಪ್ರವೇಶ ಇದೆ, ಬರಬೇಕು. ಓಹೋ ರಾಮಯ್ಯ, ಅಂತೂ ಮನೆಗಳು ಕಟ್ಕೊಂಡ್ಬಿಟ್ಟೆ. ಮನೆಗಳು ಅಲ್ಲ, ಒಂದು ಮನೆ ಕಟ್ಕೊಂಡಿದ್ದೀನಿ ಅಷ್ಟೇ ಮೇಡಮ್. ಗೃಹ ಪ್ರವೇಶ ಇದೆ, ಮಿಸ್ ಮಾಡದೆ ಬರಬೇಕು. ವಾವ್ ರಾಮಯ್ಯ, ಕಂಗ್ರ್ಯಾಚುಲೇಷನ್. ಸ್ವೀಟ್ ಅಲ್ಲಿ ಮೇಡಮ್, ನನ್ನ ಯೋಗ್ಯತೆಗೆ ತಕ್ಕಂಗೆ ಒಂದು ಪುಟ್ಟ ಗೂಡು ಕಟ್ಕೊಂಡಿದ್ದೀನಿ. ನೀವೆಲ್ಲ ಅವತ್ತು ಗೃಹ ಪ್ರವೇಶಕ್ಕೆ ಬಂದ್ರೆ ಸ್ವೀಟ್ ಏನ್ ಮೇಡಮ್, ಭರ್ಜರಿ ಊಟನೇ ಹಾಕಿಸ್ತೀನಿ. ಮಿಸ್ ಮಾಡದೆ ಬರ್ಬೇಕು ಸರ್. ಬೆಳಗ್ಗೆ ತಿಂಡಿಗೆ ಬರ್ತೀನಿ. ಬನ್ನಿ ಬನ್ನಿ ಸರ್, ದಯವಿಟ್ಟು ಸರ್, ಗೃಹ ಪ್ರವೇಶ ಇದೆ, ಮಿಸ್ ಮಾಡಿದೆ ಮಿಸ್ಸಸ್ನು ಕರ್ಕೊಂಬನ್ನಿ. ಖಂಡಿತ ಬರ್ತೀವಿ ರಾಮಯ್ಯ. ಮನೆ ಕಟ್ಸೋದು ಎಷ್ಟು ಕಷ್ಟ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಅದನ್ನು ಮಾಡಿದ್ಯಾ. ಯು ಆರ್ ರಿಯಲಿ ಗ್ರೇಟ್. ಥ್ಯಾಂಕ್ ಯು ಸರ್, ಮಿಸ್ ಮಾಡಬೇಡಿ ಸರ್. ಖಂಡಿತ. ನಮ್ಮ ಆಫೀಸ್ನಲ್ಲಿ ಕಡಿಮೆ ಸಂಬಳ ತಗೊಳ್ಳೋ ರಾಮಯ್ಯನು ಮನೆ ಕಟ್ಟಿದ್ದಾನೆ ಅಂದರೆ ರಿಯಲಿ ಗ್ರೇಟ್ನೇ. ಹಲೋ ಸರ್, ನಮಸ್ತೆ. ಫ್ರೀ ಇದ್ರೆ 2 ಮಿನಿಟ್ಸ್ ಮಾತಾಡ್ಬೋದಾ? ಕಾಸು ಕೊಟ್ಟು ಮಾತಾಡೋಕ್ಕೆ ನಾನು ಅಷ್ಟೊಂದೇನು ಬೆಳೆದಿಲ್ಲ, ಫ್ರೀಯಾಗೇ ಇದ್ದೀನಿ, ಹೇಳಿ. ಸರ್, ನಿಮ್ಗೇನಾದರೂ ಲೋನ್ ಬೇಕಿದ್ರೆ ಹೇಳಿ. ನಮ್ಮ ಕಡೆಯಿಂದ ಲೋ ಇಂಟ್ರೆಸ್ಟ್ ರೇಟಲ್ಲಿ ಲೋನ್ ಸಿಗುತ್ತೆ. ಅದು ಅಲ್ಲದೆ ಹೋಮ್ ಲೋನ್ಸ್ಗಂತೂ ಈ ಸಲ ತುಂಬ ಕಮ್ಮಿ ಇಂಟ್ರೆಸ್ಟ್ ರೇಟ್ ಇದೆ. ಡೌನ್ ಪೇಮೆಂಟ್ ಕೂಡ ಕಮ್ಮಿನೇ ಇರುತ್ತೆ ಸರ್. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಪ್ಲೀಸ್ ತಿಳಿಸಿ. ಏನಂದ್ರಿ? ಹೋಮ್ ಲೋನಾ? ಹೌದು ಸರ್. ನೀವೇನಾದರೂ ಹೋಮ್ ಲೋನ್ ತಗೋತೀರಾ? ಸರಿ, ನಾನು ಕಾಲ್ ಮಾಡ್ತೀನಿ. ಸರಿ ಸರ್. ಹೋಮ್ ಲೋನಾ? 2 ತಿಂಗಳು ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ನೀವೇ ತಗೊಳ್ಳಿ, ಇಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಂತ ಮನೆ ಅಂತ ಆಗಿದ್ರೆ ಇದನ್ನೆಲ್ಲ ಇಡೋದಕ್ಕೆ ಅಂತಾನೆ ಒಂದು ಜಾಗ ಮಾಡ್ಬೋದಾಗಿತ್ತು. ವಾಕಿಂಗ್ ಜೊತೆ ಮನೆ ಹುಡುಕಿದಾಗ ಆಗತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ವಾಕಿಂಗ್ ಹೋಗಿದ್ದಪ್ಪ. ನಾನು ಮನೆ ತಗೋತೀನಿ, ನನಗೆ ಹೋಮ್ ಲೋನ್ ಬೇಕು. ಗೋಷ್ಪದೀಕೃತವಾರೀಶಂ ಮಶಕೀಕೃತರಾಶಂ ರಾಮಾಯಣ ಮಹಾರತ್ನಂ ವಂದೇ ನೀಲಾತ್ಮಜಂ. ನಾವ್ಯಾಕೆ ಈ ಮನೆ ತಗೋಬಾರ್ದು? ಶಿವು, ಆರೋಗ್ಯವಾಗಿದ್ದೀರೋ? ತಲೆ ಪೆಟ್ಟು ಬಿದ್ದಿದ್ದೀರೋ? ಎಂಥದ್ದು ಇಲ್ಲ, ಸುಮ್ಮನೆ ಇರಪ್ಪ. ಮತ್ತೇನೇನ್ರಿ, ಬ್ಯಾಂಕ್ ಅಕೌಂಟಲ್ಲಿ 4,000 ರೂಪಾಯಿ ಮೇಲೆ ದುಡ್ಡಿಲ್ಲ. ಪ್ರತಿ ತಿಂಗಳು ಮಿನಿಮಮ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡಿ ಅಂತ ಮೆಸೇಜ್ ಬರ್ತಾನೇ ಇರುತ್ತೆ. ಅಂಥದ್ರಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಈ ಮನೆ ತಗೋಬೇಕು ಅನ್ನೋ ಕನ್ಸು ಯಾಕ್ರಿ ಬೇಕೋ? ಏ ಗಿರಿ, ಈ ಮನೆ ಕೊಂಡ್ಕೋಬಹುದು ಅಂತ ನಾನು ಮನಸಾರೆ ಹೇಳ್ತಾ ಇದ್ದೀನಿ. ಬುದ್ಧಿವಂತ, ಮನಸಾರೆ ಅಂತಂದ್ರೆ ಸಾಲದು, ಮನೆಯಾರೇ ಆಗಬೇಕದು. ಆಗುತ್ತಪ್ಪ, ಆಗುತ್ತೆ. ನಾನು ಈ ಕಂಪ್ನಿಲಿ ಕೆಲಸಕ್ಕೆ ಸೇರಿಕೊಂಡು 5 ವರ್ಷ ಆಯಿತು. ಈಗ 90% PF ಅಮೌಂಟ್ನ ನಾನು ವಿತ್ಡ್ರಾ ಮಾಡ್ಬೋದು. ಎಷ್ಟು ಸಿಗುತ್ತೆ? ಅಪ್ಪ, ಕ್ಯಾಲ್ಕುಲೇಟರ್ ತಗೋ. ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ, ನನ್ನ ಮ್ಯಾಥ್ಸಲ್ಲಿ ವೀಕ್ ಅಂತ. $8 ಲಕ್ಷ ತಗೋಬಹುದು. 8 ಲಕ್ಷ?
ಈಗ ಮನೆಗೆ ಬೇಕಾಗಿರೋದು 55 ಲಕ್ಷ ಮೈನಸ್ ನಮ್ಮ ಹತ್ರ ಇರೋದು 8 ಲಕ್ಷ. ಇನ್ನು ನಮಗೆ ಬೇಕಾಗಿರೋದು 47 ಲಕ್ಷ. ರೀ 47 ಲಕ್ಷನಾ? ಬಾಯಲ್ಲಿ ಹೇಳೋಕ್ಕೂ ಭಯ ಆಗೋಷ್ಟು ದುಡ್ಡಲ್ವೇನ್ರಿ ಅದು? ಗಿರಿಜಮ್ಮ, ನಿಂತಲ್ಲೇ 8 ಲಕ್ಷ ರೆಡಿ ಮಾಡಿದ್ದಾನೆ ನಿನ್ನ ಗಂಡ. ಇನ್ಯಾಕೆ ಹೆದರ್ತೀಯ? ಬಿಡು, ದೇವರಿದ್ದಾನೆ. ಏಯ್ ಪ್ರಣಿ, ಇದ್ಯಾಕಮ್ಮ ಹುಂಡಿ ಹೊಡೆದಾಕ್ಬಿಟ್ಟೆ? ಒಂದು ನಿಮಿಷ ಇದೆಯಪ್ಪ, ಹೇಳ್ತೀನಿ. ಅಪ್ಪ, ನಾವು ಈ ಮನೆ ತಗೊಳಕ್ ಬೇಕಾಗಿರೋ ದುಡ್ಗಿಂತ ಇದ್ರಲ್ಲಿ ತುಂಬ ಕಡಿಮೆ ಇದೆ ಅಂತ ನಂಗೆ ಗೊತ್ತು. ಆದರೆ ನೀವು ಇಷ್ಟೊಂದು ಕಷ್ಟಪಡ್ತಿರೋದು ನೋಡಿನೂ ನಾನು ಹೆಂಗೆ ಸುಮ್ಮನಿರ್ಲಪ್ಪ? ಈ ದುಡ್ಡಿಂದ ಅಟ್ಲೀಸ್ಟ್ ಮನೆ ತಗೊಳಕ್ಕೆ ಓಡಾಟದ ಖರ್ಚಿಗಾದರೂ ಆಗತ್ತೆ. ತಗೊಳ್ಳಿಯಪ್ಪ. ಮಗಳೇ, ಇದನ್ನ ಕಮ್ಮಿ ಅಂತ ನಾನು ಯಾವ ಬಾಯಲ್ಲಿ ಹೇಳಿ? ನಿನಗೆ ಕೊಡೋ ಮನ್ಸಿದೆಯಲ್ಲ, ಅಷ್ಟೇ ಸಾಕು ಸಾಕು. ಅಪ್ಪ, ನೀನೇನು ಹೊಡೆದಾಕ್ತಿಯಪ್ಪ? ಅದಲ್ಲ ಅಪ್ಪ, ನೀನ್ ಅಕ್ಕನ ಹತ್ರ ಮಾತ್ರ ಹೆಲ್ಪ್ ತಗೊಂಡೆ, ಆದ್ರೆ ನನ್ನ ಹತ್ರ ಹೆಲ್ಪ್ ತಗೊಳ್ಳಿಲ್ಲ. ನೀನೇನ್ ಸಹಾಯ ಮಾಡ್ತೀಯೋ ಸ್ಕಂದ? ಇರಿ ಬಂದೆ. ಇವನ ಹತ್ರನೂ ಹುಂಡಿ ಇದೆಯೇನೆ? ತಗೋ ಅಪ್ಪ. ಇದೆಲ್ಲ ನಂಗೆ ಬೇಡ, ತುಂಬಾ ಚಿಕ್ಕ ಕಾರ್ಗಳು. ನಾನು ದೊಡ್ಡವನಾದ್ಮೇಲೆ ನಿಜವಾದ ಕಾರೇ ತಗೋತೀನಿ. ಇದನ್ನೆಲ್ಲ ಮಾರಿ ನಿನ್ ಮನೆ ತಗೋ. ಥ್ಯಾಂಕ್ಸ್ ಕಂದ, ಥ್ಯಾಂಕ್ಸ್. ಒಂಚೂರು ಪೇಪರ್ ಪೆನ್ ಕೊಡು. ಇದರಲ್ಲೇ ತಗೊಳ್ಳ? ಪ್ರಣಿ, ಇದರಲ್ಲಿ ಎಷ್ಟಿದೆ ದುಡ್ಡು? ಲೆಕ್ಕ ಹಾಕ್ತೀನಪ್ಪ. ಬರ್ ರೀ, ತಗೋ. ಗಿರಿ, ಇದನ್ನ ಕೊಡ್ತಾ ಇದೀಯಾ? ರೀ, ಇದು ನಮ್ಮ ಮದುವೆ ಟೈಮಲ್ಲಿ ತವ್ರ ಮನೆಯಿಂದ ಉಡುಗೊರೆ ಅಂತ ಕೊಟ್ಟಿದ್ದು. ನಾನು ಇದನ್ನ ಎಲ್ಲಿ ಹಾಕೊಂಡು ಹೋಗ್ತೀನಿ ಅಂತ. ಗಿರಿ, ಇದನ್ನ ನಿಮ್ಮ ಮನೆಯವರು ಪ್ರೀತಿಯಿಂದ ಕೊಟ್ಟಿರೋದು, ಅದನ್ನ ಕೊಡ್ತಾ ಇದೆಯಲ್ಲ? ಪರವಾಗಿಲ್ಲ ರೀ, ನಮ್ಮನೆಗೆ ತಾನೇ ತಗೋತಾ ಇರೋದು. ಹಾಂ, ಆದರೆ ಒಂದು ಕಂಡೀಷನ್ನು, ನಮ್ಮ ಪ್ರಣಿ ಮದುವೆ ಟೈಮಲ್ಲಿ ಇದ್ರ 2ರಷ್ಟು ಒಡವೆ ಮಾಡಿಸ್ಬೇಕು, ಸರಿನಾ? ರೀ, ಏನ್ರಿ ಯೋಚನೆ ಮಾಡ್ತಿದ್ದೀರಾ ನೀವು? ಒಳ್ಳೆ ಕೊಡೀನಿ, ತಗೊಳ್ಳಿ. ಸರಿ, ಎಷ್ಟು ಗ್ರಾಮ್ ಬರ್ಬೋದು ಇದು? 30 ರಿಂದ 35 ಗ್ರಾಮ್ ಬರ್ಬೋದು ರೀ. ಅಂದಾಜು 2 ಲಕ್ಷ. ಸೊ 55ರಲ್ಲಿ 8 ಹೋಗಿ 47 ಬಂದಿತ್ತು, -2 ಮಾಡಬೇಕು. ಅದಕ್ಕೆಲ್ಲ ಯಾಕೆ ಕ್ಯಾಲ್ಕುಲೇಟರ್ ತಗೋತಿದ್ದೀರಾ? 45 lakhs. ಹಾಂ, 45 ಅಲ್ಲ, 40 lakhs. ಅಪ್ಪ, ನಾನು ಯಾಕೆ ಮ್ಯಾಥ್ಸಲ್ಲಿ ವೀಕ್ ಅಂತ ನನಗೆ ಈಗ ಗೊತ್ತಾಯ್ತು. ಎಲ್ಲ ನಿನ್ನಿಂದಾನೇ ಬಂದಿರೋದು. ಜೀನ್ಸು ಹುಚ್ಚರಾಯ, ತಿಪ್ಪೆಗೆ ಹಾಕಿದ್ರು ಲೆಕ್ಕ ಮಾಡಿ ಹಾಕೋಣ ನಾನು. ಅಂದೇನು ನನ್ನ ಲೆಕ್ಕ ಅದ್ಯಾಗೋ ತಪ್ಪಾಗತ್ತೆ?